ಇದುವರೆಗೂ ನೀವು ಒಂದಷ್ಟು ಕಥೆಗಳನ್ನ ಕೇಳಿದ್ರೆ ಮ್ಯಾಮ್ ಹೇಳಿರೋ ಕಥೆನೇ ಯಾಕೆ ನಿಮ್ಗೆ ಇಷ್ಟ ಆಯ್ತು? ಇವರು ಮೇಡಮ್ ಆಕ್ಚುಲಿ 3-4 ಕಥೆ ಹೇಳಿದ್ರು. ನನಗೆ ಇದು ಬಂದ ಕೂಡಲೇ ಇದರಲ್ಲಿ ಕೆಲವೊಂದು ವಿಚಾರಗಳು ಸ್ಕ್ರೀನ್ ಮೇಲೆ ಬರಬೇಕು ಅನಿಸ್ತು. ಅದು ಜನರ ಮನಸ್ಸಿಗೆ ಹೋಗಿ ಮುಟ್ಟಬೇಕು ಅಂತ ಅನಿಸ್ತು. ಅದೇ ಕಾರಣ ನಾನು ಈ ಸಿನಿಮಾ ಮಾಡೋದಕ್ಕೆ. ಸರ್, ಇದೇ ತರ ಸಾಲು ಸಿನಿಮಾಗಳ ನಿಮ್ಮ ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ಖಂಡಿತ. ನಮಗೆ ತುಂಬಾ ಒಳ್ಳೆ ಸಿನಿಮಾ ಮತ್ತೆ ಒಳ್ಳೊಳ್ಳೆ ಕಥೆ ಇರುವಂತ ಸಿನಿಮಾ, ಕಂಟೆಂಟ್ ಇರುವಂತ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದೇ ನಮ್ಮ ಕನಸು. ಆ ನಿಟ್ಟಿನಿಂದನೇ ಇದು ಮೊದಲನೇ ಹೆಜ್ಜೆ. ಸೊ ಇದು ಮೊದಲನೇ ಹೆಜ್ಜೆ ನಮಗೆ ಇನ್ನಷ್ಟು ಧೈರ್ಯ ಕೊಟ್ಟಿದೆ ಮತ್ತು ಇನ್ನೊಂದು ನಂಬಿಕೆ ಕೊಟ್ಟಿದೆ. ನಾವು ಖಂಡಿತ ABBS ಸಂಸ್ಥೆಯಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ನಾವು ನಿರ್ಮಾಣ ಮಾಡ್ತೀವಿ. ಸರ್, ನನಗೆ ಬಹಳ ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್. ನಿಮ್ಮ ತಂದೆಯವರು ಅಂತ ವಾದ್ಯಗೋಷ್ಠಿಯಿಂದ ಮಾಡಿದಂಥವ್ರು, ನೀವು ಅದನ್ನ ತುಂಬಾ ಫೋರ್ಸ್ಫುಲ್ ಆಗಿ ಎಲ್ಲೂ ಚಾಚು ತಪ್ಪನೆ ನೀವು ಅದನ್ನ ಎಫರ್ಟ್ ಹಾಕಿ ಕಲಿತು ದೊಡ್ಡ ಮಟ್ಟಕ್ಕೆ ಇವತ್ತು ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲ, ದೊಡ್ಡ ಇಂಡಸ್ಟ್ರಿ, ಬೇರೆ ಇಂಡಸ್ಟ್ರಿ ಅವರೆಲ್ಲ ತಿರುಗಿ ನೋಡೋ ತರ ಮಾಡಿದೀರಾ. ಜೊತೆಗೆ ಕಾಂತಾರ 2 ನಲ್ಲಿ ನಿಮ್ಮ ಮ್ಯೂಸಿಕ್ ಮಾಡಿದಾಗ ಕಾಂಟ್ರವರ್ಸಿ ಆಯ್ತು, ಕೋರ್ಟ್ ಕಟ್ಟಿನಲ್ಲಿ ತೀರ್ಮಾನ ಆಯ್ತು, ಕೊನೆಗೆ ಅದು ನಿಮ್ ಕಡೆನೆ ತೀರ್ಮಾನ ಆಯ್ತು. ಅಂದ್ರೆ ಕ್ರಿಯೇಟಿವ್ಗೆ ಅಷ್ಟು ಬೆಲೆ ಇದೆ, ನೀವೇ ಮಾಡಿರೋದು ಅಂತ. ಸೊ ಈಗ ನೀವು ಮಾಡ್ತಿರೋದು ಕಾಂತಾರದಲ್ಲಿ 1 ನಲ್ಲಿ ಇದೇ ಅದೇ ತರ ದೊಡ್ಡ ಸಾಂಗ್ಗಳನ್ನ ಮ್ಯೂಸಿಕ್ ನ ಎಕ್ಸ್ಪೆಕ್ಟ್ ಮಾಡಬಹುದಾ? ಖಂಡಿತ. ಕಾಂತಾರಕ್ಕೆ ಒಂದು ಶಕ್ತಿ ಇದೆ. ಆ ಶಕ್ತಿನೇ ನಮ್ಮನ್ನ ಮ್ಯೂಸಿಕ್ ಮಾಡಿಸ್ತಾ ಇರೋದು. ಕಾಂತಾರ ಸಿನಿಮಾಗೆ ಮ್ಯೂಸಿಕ್ ಮಾಡೋಕ್ಕೆ ನಾವು ಒಂದು ಕಾರಣ ಮಾತ್ರ. ಅದು ಪ್ರತಿಯೊಂದು ಆ ದೇವರು, ಆ ದೈವಗಳ ಆಶೀರ್ವಾದದಿಂದ ನಡೀತಾ ಇರೋದು. ಖಂಡಿತ ನಮ್ಮ ಮನಸ್ಸು, ನಮ್ಮ ಶ್ರದ್ಧೆ ಭಕ್ತಿಯಿಂದ ನಾವು ಕಾಂತಾರಕ್ಕೆ ಕೆಲಸ ಮಾಡಿದ್ವಿ. ಇನ್ನೂ ಶ್ರದ್ಧೆ ಭಕ್ತಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತ ಕಾಂತಾರ ಎಲ್ಲರ ನಿರೀಕ್ಷೆಗೂ ಮೀರಿ ಎಲ್ಲಾ ರೀತಿಯಿಂದನೂ ಚೆನ್ನಾಗಾಗತ್ತೆ ಅಂತ ನನ್ನ ನಂಬಿಕೆ. ಎಷ್ಟು ಸಾಂಗ್ಗಳಿದೆ ಸರ್? ಇದರ 5 ಹಾಡುಗಳಿರ್ತವೆ. ಅದು ಅಲ್ಲ, ಅದೆಲ್ಲ ಒಂದೊಂದಾಗಿ ರಿಲೀಸ್ ಮಾಡೋ ಪ್ರೊಡಕ್ಷನ್ ರಿಲೀಸ್ ಮಾಡ್ತಾರೆ. ಸರ್, ಈಗ ರೀಲ್ಸ್ ಅಲ್ಲಿ ತುಂಬಾ ದೊಡ್ಡ ಟ್ರೆಂಡ್ ಆಗಿತ್ತು. ಅದೇ ತರ ಇನ್ನೊಂದು ಟ್ರೆಂಡ್ ಸಿಂಗಾರ ಸಿರಿಯ ತರನೇ ಇದ್ರಲ್ಲೂ ಎಕ್ಸ್ಪೆಕ್ಟ್ ಮಾಡಬಹುದಾ? ನೀವು ನೋಡಿ, ಎಲ್ಲ ಪ್ರೊಡಕ್ಷನ್ ಅನೌನ್ಸ್ ಮಾಡ್ತಾರೆ, ನೀವೆಲ್ಲ ನಮ್ದು ಬಾಯಿ ಬಿಡಿಸ್ಬಿಡ್ತೀರಾ? ಇಲ್ಲ, ಪ್ರೊಡಕ್ಷನ್ ಒಂದೊಂದಾಗಿ ಅನೌನ್ಸ್ ಮಾಡ್ತಾರೆ. ಒಳ್ಳೆ ಹಾಡುಗಳನ್ನ ಖಂಡಿತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಾಂತಾರದಲ್ಲಿ ಸರ್ ನಾನು ಕೂಡ ಆಕ್ಟ್ ಮಾಡಬೇಕಾಗಿತ್ತು. ಹೌದಾ? ನನಗೆ ಅದೃಷ್ಟ ಅಚಾನಕ್ ಆಗಿ ಡೇಟ್ ಕ್ಲಾಶ್ ಆಗಿ ಮಾಡಿಲ್ಲ ಸರ್. ಹೌದಾ? ಓಕೆ. ಇನ್ನು ಮುಂದೆ ಥ್ಯಾಂಕ್ ಯು ಸೊ ಮಚ್ ಸರ್. ನನ್ನ ಚಾನೆಲ್ಗೆ, ನನ್ನ ವೀಕ್ಷಕರಿಗೆ ನೀವು ರಿಯಾಕ್ಟ್ ಮಾಡಿದ್ರಲ್ಲ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಪೇಷನ್ಸ್ಗೆ, ನಿಮ್ಮ ಆ ಒಂದು ಸಹನ ಮೂರ್ತಿ ತರ ಇದ್ದೀರಲ್ಲ, ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು. ನಿಮ್ಮ ಒಳ್ಳೆ ನಿರ್ದೇಶಕಿ ಮೇಡಮ್ ಅವ್ರಿಗೂ ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮನ್ನ ಮಾತಾಡ್ಸಕ್ ತರ ಮಾಡಿದ ನಿಮ್ಮ ಪ್ರಶ್ನೆಗಳು, ಸೊ ನಿಮಗೆ ಥ್ಯಾಂಕ್ ಯು. ಕಲರತಿ ಮಹಾದೇವ ನನ್ನ ಯೂಟ್ಯೂಬ್ ಚಾನಲ್. ನಮಸ್ಕಾರ ಕಲರತಿ ಮಹಾದೇವರೇ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಸರ್.